ಶ್ರೀಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ. ಶ್ರೀಗುರುಭ್ಯೋ ನಮಃ. ಕಾವ್ಯನಮನೀತ, ಅದರಲ್ಲಿ ಪಂಚಮಃ ಪಾಠಃ ಪಥ್ಯ ಸಂವಾದ. ಹಾಗೆ ಅಂತ ಪಥ್ಯ ಸಂವಾದ, ಸಂವಾದ ಅಂದರೆ ಮಾತು, ಕಾನ್ವರ್ಸೇಷನ್ ಅಂತ ಹೇಳ್ತಾರೆ. ಪಥ್ಯ ಸಂವಾದ ಅಂದರೆ ಒಳ್ಳೆಯ ಕಾನ್ವರ್ಸೇಷನ್, ಒಳ್ಳೆಯ ವಿಚಾರದ ಬಗ್ಗೆ ಮಾಡುವ ಕಾನ್ವರ್ಸೇಷನ್ ಅಂತ ಅರ್ಥ ಬರುತ್ತದೆ. ಪೀಠಿಕಾ. ಸಂವಾದ ವಿಷಯಸ್ಯ ನಿಶ್ಚಯೇ ಕಶ್ಚನ ಉಪಾಯ. ಈ ಕಾನ್ವರ್ಸೇಷನ್ ಎನ್ನತಕ್ಕದ್ದು ಯಾವುದೋ ಒಂದು ಟಾಪಿಕ್ ತೆಗೆದು ಆ ವಿಷಯದಲ್ಲಿ ಚರ್ಚೆ ಮಾಡೋದು. ಇವರು ಹೀಗೆ ಹೇಳಿದರು, ಇದು ಸರಿಯಾ, ಅದಕ್ಕೆ ಮತ್ತೊಬ್ಬರು ಹೀಗಿಲ್ಲ, ಹೀಗೆ ಮಾಡೋದು, ಆ ರೀತಿಯಾದ ಒಂದು ಕಾನ್ವರ್ಸೇಷನ್ ಸಂವಾದ. ಸಂವಾದ ಏನು ಮಾಡುತ್ತದೆ? ವಿಷಯಸ್ಯ ನಿಶ್ಚಯೇ ಕಶ್ಚನ ಉಪಾಯ. ವಿಷಯ ತೀರ್ಮಾನ ಮಾಡುವುದರಲ್ಲಿ, ವಿಷಯ ನಿಶ್ಚಯ ಮಾಡುವುದರಲ್ಲಿ, ಡಿಸೈಡ್ ಮಾಡುವುದರಲ್ಲಿ ಇದು ಒಂದು ಉಪಾಯ, ಒಂದು ಟೆಕ್ನಿಕ್ ಇದು. ಅಯಂಚ ಸಂವಾದ ಸಂಶಯ ನಿವಾರಣೆ ಉಪಯುಜ್ಯತೆ. ಈ ರೀತಿಯಾದ ಒಂದು ಸಂವಾದ, ಕಾನ್ವರ್ಸೇಷನ್ ಏನಿದೆ, ಅದು ಸಂಶಯವನ್ನು ನಾಶ ಮಾಡುತ್ತದೆ, ನಮ್ಮಲ್ಲಿರುವ ಡೌಟ್ಸನ್ನೆಲ್ಲ ಕ್ಲಿಯರ್ ಮಾಡುತ್ತದೆ. ಕಾನ್ವರ್ಸೇಷನ್ ಯಾರ ಮಧ್ಯದಲ್ಲಿ ಆಗ್ತದೆ? ಗುರು ಶಿಷ್ಯೆಯೋ, ಗುರು ಶಿಷ್ಯರ ಮಧ್ಯದಲ್ಲಿ ನಡೆಯುವ ಕಾನ್ವರ್ಸೇಷನು. ಸಬ್ರಹ್ಮಚಾರಿಷು ಮಧ್ಯೆ, ಇಬ್ಬರು ಕ್ಲಾಸ್ಮೇಟ್ಸ್ ಬ್ರಹ್ಮಚಾರಿಗಳು, ಅವರ ಮಧ್ಯದಲ್ಲಿ. ಮಿತ್ರಯೋಹೋ, ಗೆಳೆಯರು, ಅವರ ಮಧ್ಯದಲ್ಲಿ ನಡೆಯುವ ಒಂದು ಜಿಜ್ಞಾಸ, ಇದೋ ಅದೋ ಎನ್ನುವ ಒಂದು ಚಿಂತೆ. ವಿನಾ ಮತ್ಸರಂ, ಆದರೆ ಅಲ್ಲಿ ಏನಿಲ್ಲ, ಹೊಟ್ಟೆಕಿಚ್ಚು ಇತ್ಯಾದಿಗಳು ಯಾವುದಿಲ್ಲ. ವಿಷಯವನ್ನು ತಿಳಿಯಬೇಕು ಹಾಗೆಂಬ ಒಂದು ದೃಷ್ಟಿಕೋನ ಮಾತ್ರ ಹೊರತು ಸೋಲಿಸೋದು ಅಥವಾ ಹೊಟ್ಟೆಕಿಚ್ಚು ಪಡೋದು ಆ ರೀತಿಯಾದ ವಿಷಯಗಳು ಯಾವುದೂ ಇಲ್ಲ. ವಿನಾ ಮತ್ಸರಂ ಯಾ ಕಥಾ, ಯಾವ ಒಂದು ವಿಚಾರ ನಡೆಯುತ್ತದೋ ಸಹ ಸಂವಾದ, ಅದನ್ನು ಸಂವಾದ ಅಂತ ಕರೀತಾರೆ. ಮಿತ್ರಾಣಾಂ ಸಮಾಗಮೇನ ತದಾ ತದಾ ತಾಹ ಕಥಾ ಸಂಪ್ರವರ್ತಂತೆ. ಮಿತ್ರಾಣಾಂ ಸಮಾಗಮೇನ, ಇಬ್ಬರು ಮೂರು ಫ್ರೆಂಡ್ಸ್ ಸೇರಿದರೆ ಯಾವುದೋ ಒಂದು ವಿಚಾರದಲ್ಲಿ ಅಲ್ಲಲ್ಲಿ ಈ ಥರ ಒಂದು ಕಥಾ ಅಂದರೆ ಕಾನ್ವರ್ಸೇಷನ್ ಅದು ನಡೀತದೆ, ವಾದ ಅಂತ ಅರ್ಥ. ಅತಃ ಉಚ್ಯತೆ ಸಂಗೇ ಜಾಯತೆ ಸಾಧುವಾದ, ವಾದೇ ವಾದೇ ಜಾಯತೆ ತತ್ವಬೋಧ, ಜ್ಞಾತೆ ತತ್ವೇ ಜ್ಞಾಯತೆ ಚಂದ್ರಚೂಡ ಇತಿ. ಅದರಿಂದ ಒಂದು ಶ್ಲೋಕ ಇದೆ, ಏನು? ಸಂಗೇ ಜಾಯತೆ ಸಾಧುವಾದ. ಎಲ್ಲೆಲ್ಲಿ ಸಂಘ ಆಗ್ತದೋ, 2-3 ಗೆಳೆಯರು ಸೇರ್ತಾರೋ, 2-3 ಜನ ಸೇರ್ತಾರೋ, ಅಲ್ಲಿ ಏನಾಗ್ತದೆ? ಸಾಧುವಾದ, ಒಳ್ಳೆಯ ಕಾನ್ವರ್ಸೇಷನ್ ನಡೀತದೆ. ವಾದೇ ವಾದೇ ಜಾಯತೆ ತತ್ವಬೋಧ, ಅದರಿಂದ ಏನಾಯಿತು? ವಾದ ನಡೀತು. ವಾದ ನಡೆದಾಗ ತತ್ವ ನಮಗೆ ಸ್ಪಷ್ಟ ಆಗ್ತದೆ, ತತ್ವಜ್ಞಾನ ಬರುತ್ತದೆ. ವಾದ ಮಾಡಿದಷ್ಟು, ಅಂದರೆ ಕಾನ್ವರ್ಸೇಷನ್ ಮಾಡಿದಷ್ಟು ಪರಸ್ಪರ ತತ್ವ ಬೆಳೆಯುತ್ತದೆ. ತತ್ವ ಬೆಳೆದರೆ ಏನು ಉಪಯೋಗ? ಹಾಗೆಂದರೆ ಜ್ಞಾತೆ ತತ್ವೇ ಜ್ಞಾಯತೆ ಚಂದ್ರಚೂಡ. ತತ್ವವನ್ನು ಸರಿಯಾಗಿ ನಾವು ತಿಳ್ಕೊಂಡ್ರೆ ಚಂದ್ರಚೂಡ, ಅಂದರೆ ಚಂದ್ರನನ್ನು ಆಭರಣವಾಗಿ ತಲೆಯಲ್ಲಿ ಇಟ್ಟುಕೊಂಡವ ಯಾರು? ರುದ್ರದೇವರು. ಆ ರುದ್ರದೇವರು ಅವರ, ಅಂದರೆ ಪರಮಾತ್ಮನನ್ನು, ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ನಾವು ತಿಳಿಯಬಹುದು ಅಂತ ಅರ್ಥ. ಅದರಿಂದ ಸಂಘ ಆಗಬೇಕು, ಸಂಘದಿಂದ ಒಳ್ಳೆಯ ಸಂವಾದ ಆಗಬೇಕು, ಆ ಸಂವಾದದಿಂದ ತತ್ವಬೋಧ ಅದು ನಿಶ್ಚಯ ಆಗಬೇಕು ಅಂತ. ಅದರಿಂದ ಪರತತ್ವದ ಜ್ಞಾನ ನಮಗೆ ಬರಬೇಕು ಅಂತ. ಅದರಿಂದ ಭಕ್ತಿ ಬೆಳೀತದೆ, ಅದರಿಂದ ಪ್ರಸಾದ, ಹೀಗೆ ಹೇಳ್ತಾ ಹೋಗ್ಬೋದು. ಭಾರತೀಯ ಶಾಸ್ತ್ರ ಸಾಹಿತ್ಯೆ ಸಂವಾದೇನೇವ ತಾತ್ವಿಕ ವಿಚಾರ ಪ್ರಸ್ತುಯತೆ. ಭಾರತೀಯ ಶಾಸ್ತ್ರದಲ್ಲಿ ಸಂವಾದದಿಂದಲೇ ತಾತ್ವಿಕ ವಿಚಾರ ಹೇಳಲ್ಪಟ್ಟಿದೆ. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ನೋಡ್ಬೋದು, ಕೃಷ್ಣ ಅರ್ಜುನ ಅವರ ಸಂವಾದ ರೂಪದಲ್ಲಿ ಅನೇಕ ಮುಖ್ಯ ತತ್ವಗಳನ್ನು ನಾವು ತಿಳಿತೀವಿ. ಅದೇ ಥರ ಭೀಷ್ಮ ಯುಧಿಷ್ಠಿರ ಸಂವಾದ, ಶಾಂತಿ ಪರ್ವ ಅಂತ ಹೇಳ್ತೀವಿ, ಅದರಲ್ಲಿ ಕೂಡ ಭೀಷ್ಮ ಯುಧಿಷ್ಠಿರ ಸಂವಾದ ರೂಪದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳಿತೀವಿ. ಈ ರೀತಿಯಾಗಿ ಭಾರತೀಯ ಶಾಸ್ತ್ರದಲ್ಲಿ ಸಂವಾದಕ್ಕೆ ಅತಿ ಮಹತ್ವ ಇದೆ. ಸಂವಾದಂ ಇಮಂ ಅವಲಂಬ್ಯ ಪರಿಸರ ವಿನಾಶಃ ಕಥಂ ಪ್ರತಿಬಂಧನೀಯ ಪರಿಸರ ಸಂರಕ್ಷಣೆಯ ಕೋವಾ ಲಾಭ ಇತಿ ಪ್ರತಿಪಾದಯಿತು ಪ್ರವೃತ್ತಃ. ಸಂವಾದಂ ಇಮಂ ಅವಲಂಬ್ಯ, ಈ ಪಾಠದಲ್ಲಿ ಬರುವ ಒಂದು ಸಂವಾದ ಅದನ್ನು ಅನುಸರಿಸಿ, ಅವಲಂಬ್ಯ ಪರಿಸರ ವಿನಾಶಃ ಕಥಂ ಪ್ರತಿಬಂಧನೀಯ, ಎನ್ವಿರಾನ್ಮೆಂಟ್ ನಾಶ, ವಾತಾವರಣದ ಒಂದು ನಾಶ, ಅದನ್ನು ಹೇಗೆ ನಾವು ನಿಲ್ಲಿಸಬಹುದು. ಪರಿಸರ ಸಂರಕ್ಷಣೆಯ ಕೋವಾ ಲಾಭ,
ಎನ್ವಿರಾನ್ಮೆಂಟನ್ನು ನಾವು ಪ್ರೊಟೆಕ್ಟ್ ಮಾಡುವುದರಿಂದ, ರಕ್ಷಣೆ ಮಾಡುವುದರಿಂದ ನಮಗಾಗತಕ್ಕ, ಮನುಷ್ಯರಿಗೆ ಆಗತಕ್ಕ ಲಾಭ ಏನು ಅದನ್ನು ತಿಳಿಸಿಕೊಡುವುದಕ್ಕಾಗಿ ಪ್ರತಿಪಾದಯಿತು ಇಮಂ ಸಂವಾದಂ ಪ್ರವೃತ್ತಃ, ಅದರಿಂದ ಈ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀವಿ ಅಂತ. ಭ್ರಮಣಶೀಲ ಕಶ್ಚನ ಮಧುಕರ ಪರಿಶುದ್ಧಂ ಪರಿಸರಂ ವಿಹಾಯ ನಗರಂ ಪ್ರವಿಶತಿ. ಒಂದು ಮಧುಕರ ವೃತ್ತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಧುಕರದ ಕತೆ ಅಂದರೆ ಭ್ರಮರ, ಹನಿ ಬಿ ಅಂತ ಹೇಳ್ತೀವಿ. ಹನಿ ಬಿ ಏನಾಯಿತು, ಅದು ಇಲ್ಲಿ ತಿರುಗಾಡ್ತಾ ಇರ್ತದೆ. ಹೂ ಬೇಕು, ಹೂವಿನಲ್ಲಿ ಇರುವ ಮಕರಂದ ಬೇಕು ಅಂತ, ಅದೇ ಆಹಾರ ಅದಕ್ಕೆ. ಅದು ಗ್ರಾಮವನ್ನು ಬಿಟ್ಟು, ಪರಿಶುದ್ಧವಾದ ಪರಿಸರ ಅದು, ಗ್ರಾಮಗಳಲ್ಲಿ ಪೊಲ್ಯೂಷನ್ ಆಗಲಿಲ್ಲ, ಅದನ್ನು ಬಿಟ್ಟು ಅದೇನು ಮಾಡಿತ್ತು, ನಗರಂ ಪ್ರವಿಶತಿ, ಸಿಟಿಗೆ ಬಂತಂತೆ. ತತ್ರ ವಿಷಮಯ ಪರಿಸರೇನ ಮಹತ್ ಕಷ್ಟ ಅನುಭವತಿ. ಆ ನಗರಕ್ಕೆ ಆ ಮಧುಕರ ಬಂದಾಗ ಅದು ಹೇಗಿರ್ತದೆ, ಸಿಟಿ ವಾತಾವರಣ ವಿಷಮಯ, ಎಲ್ಲ ಪೊಲ್ಯೂಷನ್, ವಾಟರ್ ಪೊಲ್ಯೂಷನು, ಏರ್ ಪೊಲ್ಯೂಷನು, ಸೌಂಡ್ ಪೊಲ್ಯೂಷನು, ಊಟದ ಪೊಲ್ಯೂಷನ್, ಎಲ್ಲ ವಿಧವಾದ ಪೊಲ್ಯೂಷನು ಇಲ್ಲಿ ಇರ್ತವೆ. ಅದರಿಂದ ವಿಷಮಯ ಪರಿಸರೇನ ಮಹತ್ ಕಷ್ಟಂ ಅನುಭವತಿ, ಭಾರಿ ಕಷ್ಟವನ್ನು ಅನುಭವಿಸ್ತಾ ಇರ್ತದೆ ಅದು ಮಧುಕರ. ತತ್ರ ಜೀವಿತಂ ನೈವ ಶಕ್ನೋತಿ, ಅಲ್ಲಿ ಬದುಕಲಿಕ್ಕೆ ಆಗಲಿಲ್ಲವಂತ ನಗರದಲ್ಲಿ. ಪೌರಾಹ ಸತತಂ ಪರಿಸರಂ ದೂಷಯಂತಹ ವಿಲಸಂತಿ ಇತಿ ಪರಿಭಾವ್ಯ ಪುನಃ ವನಮೇವ ಆಯಾತಿ. ಈ ಪುರವಾಸಿಗಳು, ಪುರದಲ್ಲಿ ಇರತಕ್ಕವರು ಪೌರರು ಅಂತ ಕರೀತಾರೆ, ಅವ್ರೇನು ಮಾಡ್ತಾರೆ, ಸತತಂ ಪರಿಸರಂ ದೂಷಯಂತಹ, ಯಾವಾಗಲೂ ಈ ಪರಿಸರವನ್ನು ದೂಷಣ ಮಾಡ್ತಾನೇ ಇರ್ತಾರೆ. ಹಾಗೆ ಅಂತ ಚಿಂತನೆ ಮಾಡಿ ಪುನಃ ವನಮೇವ ಆಯಾತಿ, ಮತ್ತೆ ವನಕ್ಕೆ ವಾಪಸ್ ಬಂತಂತೆ, ನಗರದಿಂದ ವನಕ್ಕೆ ವಾಪಸ್ ಬಂತು. ತತ್ರ ಮಿತ್ರಯೋ ಚಂಪಕಮಲ್ಲಿಕೆಯೋ ಸಂದರ್ಶನೇನ ಸಂವದತಿ. ವನಕ್ಕೆ ಬಂದಾಗ ಅಲ್ಲಿ ಅವರ ಗೆಳೆಯರು ಚಂಪಕ ಮತ್ತು ಮಲ್ಲಿಕಾ ಅಂತ, ಅವರ ಸಂದರ್ಶನೇನ, ಅವರಿಬ್ಬರನ್ನ ಭೇಟಿಯಾಯಿತು. ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಮಾತನಾಡಿತ್ತು. ಸೊ 3 ಜನರು ಮಾತಾಡ್ತಾರೆ, ಮಧುಕರ, ಚಂಪಕ, ಮಲ್ಲಿಕಾ. ಹಾಗೆ ಅಯಂ ಚ ಸಂವಾದ ಹಿತಕರ, ಇದು ಭಾರಿ ಹಿತಕರವಾದ ಒಂದು ಕಾನ್ವರ್ಸೇಷನ್ ಇದು. ಪತಿ ಸಾಧು, ಪತಿ ಅಂದರೆ ಸಾಧು ಅಂತ ಅರ್ಥ. ಅತಃ ಪಥ್ಯ ಸಂವಾದ ಅಂದರೆ ಒಳ್ಳೆಯ ಕಾನ್ವರ್ಸೇಷನ್ ಅಂತ ಅರ್ಥ. ಅಧ್ಯಾಪಕೇಭ್ಯ ಸೂಚನಾ ಪರಿಸರಸ್ಯ ಸಂರಕ್ಷಣಂ ಕಿಯದಾವಶ್ಯಕಂ ಇತಿ ಪ್ರಬೋಧಯೇಯು. ಪರಿಸರದ ರಕ್ಷಣೆ ಅದು ಎಷ್ಟು ಇಂಪಾರ್ಟೆಂಟ್ ಎಂಬ ಅದನ್ನು ನಾವು ತಿಳಿಯಬೇಕು, ಅದನ್ನು ಹುಡುಗರಿಗೂ ಕೂಡ ಹೇಳಬೇಕು ಅಂತ. ಪರಿಸರ ದೂಷಣೇನ ಅಪಾಯಾಹ ಕೇ ಇತಿ ಬೋಧಯೇಯು. ಪರಿಸರ ದೂಷಣೆಯಿಂದ ಏನೇನು ಅಪಾಯಗಳು ಎನ್ನುವುದನ್ನು ಹೇಳಬೇಕು. ಪಾಲಿತೆ ಪರಿಸರೇ ಸಹ ಅಸ್ಮಾನ್ ಪಾಲಯತಿ ಇತಿ ಜಾಗರ್ತಿಂ ಕುರ್ಯುಹು. ಪರಿಸರವನ್ನು ನಾವು ಪರಿಸಂರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎನ್ನುವ ಒಂದು ಎಚ್ಚರವನ್ನು ನಾವು ಮೂಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಪಥ್ಯ ಸಂವಾದ, ಕಾನ್ವರ್ಸೇಷನ್ ಶುರುವಾಯಿತು. ಚಂಪಕ ಎನ್ನುವ ಹೇಳ್ತಾನೆ, ಪಶ್ಯ ಮಲ್ಲಿಕೆ ಕೇಳು, ನೋಡು ಹಾಗೆ ಅಂತ. ಏಷಃ ಸಹ ಏವ ಮಧುಕರಃ ಖಲು ಯಃ ಪೂರ್ವಂ ಆವಾಂ ಸಮಾಶ್ರಿತ್ಯ ವಿಕಸಿತಂ ಪುಷ್ಪರಾಶಿಂ ಚುಂಬನ್ ಆತೃಪ್ತಿ ಮಧು ಪಿಬತಿ ಸ್ಮ. ಇಲ್ಲಿ ನೋಡು, ಜೇನುನೊಣ ಬಂದಿದೆ, ಅದೇ ಅಲ್ವಾ ಇದು? ಯಾವುದು ಮೊದಲು ನಮ್ಮನ್ನು ಆಶ್ರಯಿಸಿ ಚೆನ್ನಾಗಿ ಹರಳಿದ ಹೂವಿನಲ್ಲಿ ಇದ್ದ ಮಕರಂದ ಮಧುರಸ ಅದನ್ನೆಲ್ಲ ಚೆನ್ನಾಗಿ ಕುಡಿದು ಇತ್ತು, ಅದೇ ಅಲ್ವಾ ಇದು? ಹಾಗೆ ಅಂತ ಕೇಳಿದಾಗ ಮಲ್ಲಿಕಾ ಹೇಳ್ತಾಳೆ, ಆಂ ಸಹ ಏವ, ಹೌದು ಅದೇ ಇದು. ನಗರಂ ಗಚ್ಚಾಮಿ ಇತಿ ವದನ್ ಸಸಂಭ್ರಮಂ ಅಗಮತ್. ಆದರೆ ಈ ಮಧುಕರ ನಗರಂ ಗಚ್ಚಾಮಿ, ನಗರಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಸಂಭ್ರಮದಿಂದ ಅಲ್ಲಿಗೆ ಹೋಗಿತ್ತು. ಚಂಪಕ ಹೇಳ್ತಾನೆ, ತರ್ಹಿ ಏಷಃ ಸಹನ ಸ್ಯಾತ್. ಹಾಗಿದ್ದರೆ ಇಲ್ಲಿ ನಾವು ಕಾಣ್ತಾ ಇರುವ ಮಧುಕರ ಅದು ಇಲ್ಲ ಅಂತ ಅನಿಸ್ತದೆ. ನಗರಕ್ಕೆ ಹೋಗಿದೆ ಅಂತ ಆದಮೇಲೆ ಇದು ಬೇರೆ ಯಾವುದೋ ಮಕರಂದ ಇರಬೇಕು. ನಗರಂ ಪ್ರಾಪ್ತಃ ತಜ್ಜೀವನಂ ವಿಹಾಯ ಕಥಂ ಇಮಂ ಮನೆ ಪ್ರದೇಶಂ ಪುನರಾಗಚ್ಚತಿ. ನಗರಕ್ಕೆ ಹೋದ ಆ ಮಧುಕರ ತನ್ನ ಬದುಕನ್ನು ಬಿಟ್ಟು ಈ ವನ ಪ್ರದೇಶಕ್ಕೆ ಬಂದು ಯಾಕೆ ಬರಬೇಕು? ಅದು ಬರೋದಿಲ್ಲ. ಅದರಿಂದ ಏಷಃ ತತ್ ಸದೃಶಃ ಅನ್ಯ ಕೋಪಿ ಸ್ಯಾತ್. ಅದರಿಂದ ಈ ಮಧುಕರ ಅದು ಸದೃಶವಾದ ಮತ್ತು ಯಾವುದೋ ಇನ್ನೊಂದು ಮಧುಕರ ಹಾಗೆ ಅಂತ ಚಂಪಕ ಹೇಳ್ತಾನೆ. ಅದಕ್ಕೆ ಮಲ್ಲಿಕಾ ಹೇಳ್ತಾಳೆ, ನಹಿ ಇಲ್ಲ ಹಾಗಿಲ್ಲ. ಪಶ್ಯ ತಸ್ಯ ಗತಿಂ ಇತಸ್ತತಃ ಪರಿಶೀಲಯನ್ ಚಕ್ರಾಕಾರೇಣ ಭ್ರಮತಿ. ನೋಡು ಅದರ ಗತಿ ನೋಡು, ಅದು ಹೆಂಗೆ ಹೋಗ್ತಾ ಇದೆ ನೋಡು. ಅಲ್ಲಿ ಪರಿಶೀಲಯನ್ ಹುಡುಕುತ್ತಾ ಚಕ್ರಾಕಾರೇಣ ಚಕ್ರದ ಒಂದು ಆಕಾರದಿಂದ ತಿರುಗುತ್ತಾ ಇದೆ. ಪ್ರಾಯಃ ಆವಾಂ ಅನ್ವಿಷ್ಯತಿ ಇತಿ ಮನ್ಯೆ. ಪ್ರಾಯಃ ನಮ್ಮನ್ನೇ ಹುಡುಕ್ತಾ ಇದೆ ಅದು, ನಮ್ಮಿಬ್ಬರನ್ನೇ. ಯಾಕೆ ಹಿಂದೆ ಗೆಳೆಯರಾಗಿ ಇದ್ದರು ಇವರು 3 ಜನರು ಕೂಡ. ಅದರಿಂದ
ನಮ್ಮನ್ನೇ ಹುಡುಕ್ತಾ ಇದೆ ಅಂತ ನಾನು ತಿಳಿತೇನೆ. ಚಿರಾತ್ ಆಗತಃ ಖಲು, ಬೇಗನೆ ಬಂದುಬಿಟ್ಟಿದೆಯಲ್ವ ಇದು ನಗರದಿಂದ, ಹಾಗೆ ಅಂತ ಮಲ್ಲಿಕ ಹೇಳ್ತಾರೆ. ಅದನ್ನು ನೋಡಿ ಚಂಪಕ ಹೇಳ್ತಾನೆ, ತರ್ಹಿ ಕಿಂಚಿತ್ ಕಂಪಮಾನ ಅವಯೋ ಅಸ್ತಿತ್ವಂ ಪ್ರದರ್ಶಯಾಮಿ. ಹಾಗಿದ್ದರೆ ನಾವು ಕೂಡ ನಮ್ಮ ಅಸ್ತಿತ್ವವನ್ನು ತೋರಿಸೋಣ. ಅದು ಪಾಪ ತಿರುಗ್ತಾ ಇದೆ. ಆ ತಿರುಗ್ತಾ ಇರುವ ಆ ಮಧುಕರಕ್ಕೆ ನಾವು ಭೇಟಿ ನೀಡೋಣ ಹಾಗೆ ಅಂತ ಮಲ್ಲಿಕ ಹೇಳ್ತಾಳೆ. ಆವ ಮಾತ್ರ ಸ್ವಹ, ನಾವು ಇಲ್ಲೇ ಇದ್ದೀವಿ. ಏ ಮಧುಕರ ಆಗಚ್ಚ ಆಗಚ್ಚ, ಏ ಮಧುಕರವೇ ಬಾಯಿಲಿ ಬಾಯಿಲಿ ಹಾಗಂತ ಕರೀತಾಳೆ. ಮಧುಕರ ಬಂತು. ಸಸಂಭ್ರಮಂ ನಿರ್ವಣ್ಯ ಅಹೋ ಮಮ ಮಿತ್ರೇ ಹಂತ ಪ್ರಮೋದತೆ ಮೇ ಮನಃ ಯುವಾಂ ದೃಷ್ಟ್ವಾ. ನನ್ನ ಗೆಳೆಯರೇ ಸಂತೋಷ. ಪ್ರಮೋದತೆ ಮೇ ಮನಃ, ನನ್ನ ಮನಸ್ಸು ಭಾರಿ ಸಂತುಷ್ಟವಾಗ್ತದೆ. ಯುವಾಂ ದೃಷ್ಟ್ವ, ನಿಮ್ಮ ಇಬ್ಬರನ್ನು ನೋಡಿ ತುಂಬ ಸಂತೋಷ ಆಗ್ತದೆ. ಸುಖಂ ಸುಖಂ ಅನುಭವಾಮಿ, ಸುಖವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಅದ್ಭುತ ಹಾಗೆ ಅಂತ ಹೇಳ್ತಾ ಇದೆ. ಶುದ್ಧ ಪವನ ಮಂದಂ ವಾತಿ, ಒಳ್ಳೆಯ ಶುದ್ಧವಾದ ಗಾಳಿ ನಿಧಾನಕ್ಕೆ ಬೀಸ್ತಾ ಇದೆ. ಪರಿಶುದ್ಧಂ ಜಲಂ ಪರಿತಃ ಪ್ರವಹತಿ, ಶುದ್ಧವಾದ ಜಲ ಎಲ್ಲ ಕಡೆ ಹರಿಯುತ್ತಾ ಇದೆ. ಅಹೋ ಭಾಗ್ಯಂ ಮಮ ದೇಶಂ ವನಪ್ರದೇಶಂ ಪ್ರಾಪ್ತವಾನ್, ನನ್ನ ಭಾಗ್ಯ ನನ್ನ ಪುಣ್ಯ, ನಾನು ಈ ವನಪ್ರದೇಶವನ್ನು ನಾನು ವಾಪಸ್ ಹೊಂದಿದೆ ಹಾಗೆ ಅಂತ ಮಧುಕರ ಭಾರಿ ಸಂತೋಷಪಟ್ಟಿತ್ತು. ಚಂಪಕ ಹೇಳ್ತಾನೆ, ಕಿಮೇವಂ ವದಸಿ, ಯಾಕೆ ಹಿಂಗೆ ಹೇಳ್ತೀಯಾ? ನಗರಂ ಗಚ್ಚಾಮಿ ಸುಖಂ ನಿವಸಾಮಿ ಇತ್ಯುಕ್ತ್ವಾ ಗತಃ ತ್ವಂ ಪುನರಾಗತ್ಯ ಏವಂ ಭಣಸಿ. ನಗರಕ್ಕೆ ಹೋಗ್ತೇನೆ, ಸುಖದಿಂದ ವಾಸ ಮಾಡುತ್ತೇನೆ ಅಂತ ಹೇಳಿ ಗತಃ ತ್ವಂ, ನೀನು ಹೋಗಿದ್ದಿ, ಈಗ ಮತ್ತೆ ವಾಪಸ್ ಬಂದು ಈ ರೀತಿಯಾಗಿ ಮಾತನಾಡ್ತೀಯಲ್ಲ ಹಾಗೆ ಅಂತ ಚಂಪಕ ಕೇಳ್ತಾನೆ. ಅದಕ್ಕೆ ಮಲ್ಲಿಕ ಹೇಳ್ತಾಳೆ, ಆವಯೋ ಮೈತ್ರಿಯಂ ಕಥಂ ವಿಸ್ಮರತಿ ಸಹ, ನಮ್ಮ ಮೈತ್ರಿಯನ್ನು ಅದು ಹೇಗೆ ಮರೆಯುತ್ತದೆ? ಅತಃ ಪ್ರತ್ಯಾಗತಃ ಇತಿ ಚಿಂತೆಯಾಮಿ, ಅದರಿಂದ ವಾಪಸ್ ಬಂದಿದೆ ಹಾಗೆ ಅಂತ ನಾನು ಚಿಂತಿಸುತ್ತೇನೆ ಅಂತ ಮಲ್ಲಿಕ ಹೇಳ್ತಾಳೆ. ಚಂಪಕ ಹೇಳ್ತಾನೆ, ತಾವನ್ ಮಾತ್ರಂ ನ, ಇಲ್ಲ ಅಷ್ಟು ಮಾತ್ರಕ್ಕೆ ಇಲ್ಲ. ಅಸ್ತಿ ಅಪರಂ ಕಾರಣಂ, ಬೇರೇನೋ ಕಾರಣ ಇದೆ. ತಮೇವ ಪೃಚ್ಛಾಮಿ, ಅದನ್ನೇ ಕೇಳೋಣ ಹಾಗೆ ಅಂತ ಮಲ್ಲಿಕ ಹೇಳ್ತಾಳೆ. ಪೃಚ್ಛ ಕೇಳು. ಶುಶ್ರೂಷಾ ಮಮಾಪಿ ವರ್ಧತೆ, ನನಗೂ ಕೂಡ ಅದು ಹೆಲ್ಪ್ ಆಗ್ತದೆ ಹಾಗೆ ಅಂತ, ನನಗೂ ಕೂಡ ಬೆಳೆಯುತ್ತದೆ. ಏನು ಕೇಳಬೇಕು ಎನ್ನುವ ಒಂದು ಕುತೂಹಲ ನನ್ನಲ್ಲೂ ಕೂಡ ಬೆಳೆಯುತ್ತದೆ. ಮಿತ್ರ ಮಧುಕರ ಆಗಚ್ಚ, ಚಂಪಕ ಹೇಳ್ತಾನೆ, ಮಿತ್ರ ಮಧುಕರ ಬಾಯಿಲ್ಲಿ. ಸಾವಧಾನಂ ಉಪವಿಶ, ನಿಧಾನ ಕೂಡು. ನಗರ ಸೌಂದರ್ಯಂ ಪರಿಕಲ್ಪ್ಯ ಗತವಾನ್ ತ್ವಂ ಚಿರಮಾಗತ್ಯ ಇದಾನೀಂ ವನಂ ಪಶ್ಯನ್ ಏವಂ ಪ್ರಮೋದಸೆ ಕಿಂ ಕಾರಣಂ ಬ್ರೂಹಿ ಹಾಗೆ. ನಗರ ಸೌಂದರ್ಯವನ್ನು ಕಲ್ಪನೆ ಮಾಡಿಕೊಂಡು ನೀನು ಹೋಗಿದ್ದೀನಿ, ಚೆನ್ನಾಗಿರುತ್ತದೆ ಹಾಗೆ ಅಂತ. ಆದರೆ ಬೇಗನೆ ವಾಪಸ್ ಬಂದುಬಿಟ್ಟಿದ್ಯಾ, ಬಂದು ಈ ವನಂ ಪಶ್ಯನ್, ಈ ಕಾಡನ್ನು ನೋಡುತ್ತಾ ಏವಂ ಪ್ರಮೋದಸೆ, ಈ ರೀತಿಯಾಗಿ ಸಂತೋಷ ಪಡ್ತಾ ಇದೆಯಾ. ಕಿಂ ಕಾರಣಂ, ಏನು ಕಾರಣ? ಬ್ರೂಹಿ ಹೇಳು ಹಾಗೆ ಅಂತ ಹೇಳಿತು. ಮಧುಕರ ಹೇಳಿತ್ತು, ವಯಸ್ಸ್ಯ ಗೆಳೆಯರೇ ನಗರ ಭ್ರಾಂತಿರ್ ಅಪಗತ, ನನಗೆ ನಗರದ ಮೇಲೆ, ಸಿಟಿ ಮೇಲೆ ಇದ್ದ ಹುಚ್ಚೆ ಹೋಯ್ತು. ಪುನಃ ನಗರಂ ಗಮಿಷ್ಯಾಮಿ, ಮತ್ತೆ ನಾನು ನಗರಕ್ಕೆ ಹೋಗೋದೇ ಇಲ್ಲ. ಈ ಕಾಡು ಗ್ರಾಮವೇ ಅದೇ ಲೇಸು. ಅಹಂ ಶುದ್ಧಂ ಪರಿಸರಂ ಇಮಂ ಪ್ರಾಪ್ಯ ಸುಖಂ ಅನುಭವಾಮಿ, ನಾನು ಶುದ್ಧವಾದ ಈ ಪರಿಸರವನ್ನು ನೋಡಿ ಸುಖವನ್ನು ಅನುಭವಿಸ್ತಾ ಇದ್ದೇನೆ. ಚಂಪಕ ಕೇಳ್ತಾನೆ, ಕಿಂ ತದ್ರ ಶುದ್ಧವಾಯು ನವಾತಿ, ಏನಲ್ಲಿ ಶುದ್ಧವಾಯು ಇಲ್ಲವಾ ನಗರದಲ್ಲಿ ಹಾಗೆ ಅಂತ ಚಂಪಕ ಕೇಳ್ತಾನೆ. ಮಧುಕರ ಹೇಳಿತು, ತತ್ರ ವಾಯುರ್ವಾತಿ, ಹೌದು ಅಲ್ಲೂ ಕೂಡ ಗಾಳಿ ಇದೆ. ಕಿಂತು ಸಹ ಶುದ್ಧ ಇತಿ ನಾಹಂ ವದಾಮಿ, ಗಾಳಿ ಇದೆ ಆದರೆ ಶುದ್ಧವಾದ ಗಾಳಿ ಅಂತ ನಾನು ಹೇಳೋದಿಲ್ಲ. ಅಗೃಹೀತ ಪ್ರಾಣವಾಯು ಸರ್ವದಾ ಬಾಧತೆ, ಶುದ್ಧವಾದ ಪ್ರಾಣವಾಯು ಇಲ್ಲದೆ ನನಗೆ ತುಂಬ ತೊಂದರೆ ಆಗ್ತದೆ ಅಲ್ಲಿ ಹಾಗೆ. ಮಲ್ಲಿಕ ಹೇಳ್ತಾಳೆ, ಕಥಮಿವ, ಹೇಗಿದು? ಅತ್ರಾಪಿ ವಾಯು ಪವತೆ, ಇಲ್ಲಿ ಗಾಳಿ ಬೀಸ್ತಾ ಇದೆ. ತತ್ರಾಪಿ ವಾಯು ಪವತೆ, ನಗರದಲ್ಲೂ ಗಾಳಿ ಬೀಸ್ತಾ ಇದೆ. ಅತ್ರ ಸುಖ ಕುರುತೆ ತತ್ರ ಪೀಡೆಯತಿ, ಇಲ್ಲಿ ಆ ಗಾಳಿ ಸುಖವಾಗಿದೆ, ಅಲ್ಲಿ ತೊಂದರೆ ಕೊಟ್ಟಿತ್ತೇನೋ. ಕಥಂ, ಹೇಗೆ ಅದು ಹಾಗೆ ಅಂತ ಕೇಳ್ತಾಳೆ ಮಲ್ಲಿಕ. ಮಧುಕರ ಹೇಳಿತು, ಸತ್ಯಂ, ಹೌದು. ತತ್ರಾಪಿ ಶುದ್ಧವಾಯು ಏವ ವಾತಿ, ಅಲ್ಲೂ ಕೂಡ ಶುದ್ಧವಾಯುನೇ ಬೀಳಿಸ್ತಾ ಇದೆ ನಗರದಲ್ಲೂ ಕೂಡ. ಕಿಂತು ತೇನ ಸಹ ಯಂತ್ರಾಗಾರ ಅಭಿಸೃತ ದುರ್ಧೂಮ ಸಮ್ಮಿಲತಿ. ಏನು ಮಾಡೋದು, ಅಲ್ಲಿ ಆ ಶುದ್ಧ ಗಾಳಿ ಜೊತೆಗೆ ಏನಾಗ್ತದೆ, ಯಂತ್ರಾಗಾರ ಅಭಿಸೃತ, ಯಂತ್ರಾಗಾರ ಫ್ಯಾಕ್ಟ್ರಿಯಿಂದ ಹೊರಗೆ ಬಂದೆ ದುರ್ಧೂಮ, ಕೆಟ್ಟ ಹೊಗೆ,
ಅದು ಸೇರ್ತದೆ. ಅಪಿ ಚ ನಗರೇ ಯಾನಾನಿ ಧೂಮಂ ನಿಸ್ಸರಂತಹ ಏವ ಗಚ್ಚಂತಿ. ನಗರದಲ್ಲಿ ವಾಹನಗಳು ಕೂಡ ಹೊಗೆಯನ್ನು ಬಿಡ್ತಾ ಹೋಗ್ತಾ ಇದ್ದಾವೆ. ಜನಾನಾಂ ಸಮ್ಮರ್ದೋಪಿ ಬಹುವಿದ್ಯತೆ. ಜನಗಳ ಒಂದು ಸಮೂಹ, ಗುಂಪು ಗುಂಪಾಗಿ ಜನರು ಸೇರಿ ಪಾಪ್ಯುಲೇಷನ್ ಕೂಡ ಅಲ್ಲಿ ಜಾಸ್ತಿ ಇದೆ, ಬಹುವಿದ್ಯತೆ. ತ್ಯಾಜ್ಯ ವಸ್ತೂನಿ ಸರ್ವತ್ರ ಧರೀದೃಶ್ಯಂತೆ. ಬೇಡವಾದ ಪದಾರ್ಥಗಳನ್ನು ಅಲ್ಲಲ್ಲಿ ಜನರು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಏವಂ ನಾನಾ ಕಾರಣ ಸಮೂಹೈ ವಾಯು ನಿತಾಂತಂ ಕಲುಷಿತ. ಈ ರೀತಿಯಾಗಿ ನಾನಾ ಕಾರಣಗಳಿಂದ ಅಲ್ಲಿದ್ದ ಗಾಳಿ, ನಗರದಲ್ಲಿ ಇರುವ ಗಾಳಿ ಭಾರಿ ಕಲುಷಿತವಾಗಿದೆ. ಚಂಪಕ ಹೇಳ್ತಾನೆ, ತತ್ರ ಜನಾಃ ಕಥಂ ನಿವಸಂತಿ. ಹಾಗಿದ್ದರೆ ಅಲ್ಲಿ ಜನರು ಹೇಗೆ ವಾಸ ಮಾಡುತ್ತಾರೆ? ಮಧುಕರ ಹೇಳಿತು, ಕಥಂಚಿತ್ ಜೀವಂತಿ, ಹೇಗೋ ಬದುಕ್ತಾರೆ. ತೇಷಾಂ ನಗರ ಪ್ರೀತಿರೇವ ತಾನ್ ಪ್ರತಿಬಧ್ನಾತಿ. ಅವರಿಗೆ ನಗರದ ಮೇಲೆ ಭಾರಿ ಇಷ್ಟ ಬಂದುಬಿಟ್ಟಿದೆ, ಅದೇ ಅವರಿಗೆ ಬಂಧನವಾಗಿದೆ. ವಸ್ತುತಃ ತೇಪಿ ನ ಸುಖಿನಃ. ವಾಸ್ತವಿಕವಾಗಿ ಅವರು ಕೂಡ ಸುಖವಾಗಿ ಇಲ್ಲ, ಅನೇಕ ರೋಗಗಳಿಂದ ಅವರು ಕೂಡ ಪೀಡಿತರಾಗಿ ಇದ್ದಾರೆ. ಹಾಗೆ ಅಂತ ಮಲ್ಲಿಕಾ ಹೇಳ್ತಾಳೆ, ಜನೈ ವಾಯೋ ಶುದ್ಧ್ಯುಪಾಯ ಕಿಂ ನ ಚಿಂತಿತಃ. ಏನು ಜನರು ಶುದ್ಧ ಗಾಳಿಗಾಗಿ ಏನು ಮಾಡಬೇಕು, ಏನು ಸ್ಟೆಪ್ಸ್ ತಗೋಬೇಕು ಹಾಗೆ ಅಂತ ಚಿಂತನೆ ಮಾಡ್ತಾ ಇಲ್ಲವಾ? ಮಲ್ಲಿಕಾ ಕೇಳಿದರೆ ಮಧುಕರ ಹೇಳ್ತಾನೆ, ಜೇನುನೊಣ ಹೇಳ್ತದೆ, ತತ್ರ ಜನಾಃ ಸ್ವಸ್ವಕಾರ್ಯ ನಿರತಾಃ ಸರ್ವಂ ವಿಸ್ಮೃತಪ್ರಾಯಾಃ ಏವ ವರ್ತಂತೆ. ಅಲ್ಲಿ ಜನರು ತಮ್ಮ ತಮ್ಮ ಕೆಲಸವನ್ನು ಮಾತ್ರ ನೋಡ್ಕೋತಾ ಇದ್ದಾರೆ, ಮಿಕ್ಕಿದೆಲ್ಲವನ್ನು ಕೂಡ ಪ್ರಾಯ ಮರೆತಂತೆ ಕಾಣಿಸ್ತಾ ಇದೆ. ತೇ ತು ಧನೈಕ ಸಂಪಾದನರತಾಃ ಪರಿಸರಂ ತಸ್ಯ ಪರಿಶುದ್ಧಿಂ ಚ ನ ಪರಿಗಣಯಂತಿ. ಅವರಿಗೆ ನಗರದಲ್ಲಿ ಇರುವ ಜನರಿಗೆ ದುಡ್ಡು ಸಂಪಾದನೆ ಮಾಡಿದರೆ ಆಯಿತು, ಹಣಕ್ಕಾಗಿ ಏನು ಬೇಕಾದ್ರೆ ಮಾಡ್ತಾರೆ. ಧನೈಕ ಸಂಪಾದನ ರತಃ, ದುಡ್ಡು ಸಂಪಾದನೆ ಮಾಡುವುದರಲ್ಲಿ ಅವರಿಗೆ ಭಾರಿ ಆಸಕ್ತಿ ಇದೆ. ಪರಿಸರಂ ತಸ್ಯ ಪರಿಶುದ್ಧಿಂ ಚ, ಈ ಪರಿಸರ ಎನ್ವಿರಾನ್ಮೆಂಟು ಮತ್ತು ಅದರ ಪರಿಶುದ್ಧಿ, ಅದರ ಒಂದು ಕ್ಲೀನ್ಲಿನೆಸ್, ಅದಕ್ಕಾಗಿ ನ ಪರಿಗಣೆಯಂತಿ, ಅದನ್ನು ಅವರು ಗಣನೆಗೆ ತೆಗೆದುಕೊಂಡಿಲ್ಲ, ಅದನ್ನು ಅವರು ಲೆಕ್ಕ ಮಾಡ್ತಾ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪೇಜ್ 29ರಲ್ಲಿ ಬರುತ್ತದೆ. ಪಾರ್ಟ್ 2 ಅದನ್ನು ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.